HKS ಕನ್ನಡ ಪಾಠಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು, ಪಾಲಕರು, ಶಿಕ್ಷಕ ವೃಂದದವರಿಗೆ ಮತ್ತು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರಗಳು. ದಯವಿಟ್ಟು ಇನ್ನೂ ಯಾರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಚಾನಲನ್ನು ಹಂಚಿಕೊಳ್ಳಿ. ಮತ್ತು ಇವತ್ತು ತರಗತಿ ಪ್ರಾರಂಭ ಮಾಡೋಕ್ಕಿಂತ ಕೆಲವು ಪ್ರಶ್ನೆಗಳಿದಾವೆ, ಆ ಪ್ರಶ್ನೆಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. ಪ್ರಶ್ನೆ ಯಾವುದಂದ್ರೆ, ಭಾರತ ದೇಶದ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅದನ್ನ ಏನ್ ಮಾಡಿ ಒಂದು ಪಟ್ಟಿ ಮಾಡಿ. ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅದನ್ನ ಪಟ್ಟಿ ಮಾಡ್ರಿ. ಮಾಡ್ತಾ ಇದ್ದೀರಲ್ಲ, ಮಾಡ್ರಿ. ಯಾವ್ಯಾವ ಇದಾವೆ ನೋಡ್ರಿ. ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವ ಇದಾವೆ ಅದನ್ನ ಒಂದು ಪಟ್ಟಿ ಮಾಡಿ. ಹೌದಲ್ಲ, ಮಾಡ್ತಾ ಇದ್ದೀರಿ ನೀವು? ಮಾಡ್ರಿ. ಒಂದು ಕೆಲವತ್ತು ಸಮಯನ ಕೊಡ್ತೀನಿ ನಿಮ್ಗೆ, ಅದನ್ನ ನೀವು ಮಾಡ್ತೀರಂತ ಅನ್ಕೊಂಡಿದ್ದೇನೆ. ಮಾಡ್ರಿ. ಯಾವ್ಯಾವ ನೆರೆಯ ರಾಷ್ಟ್ರಗಳು ಇದಾವೆ ಅಂತ ನೋಡ್ರಿ ಒಂದೊಂದಾಗಿ. ಯಾವ್ಯಾವ ಇದಾವೆ ಭಾರತದ ನೆರೆಯ ರಾಷ್ಟ್ರಗಳು? ಯಾವ್ಯಾವ ಇದಾವೆ ನೋಡೋಣ ಒಂದೊಂದಾಗಿ. ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ, ಭಾರತ ದೇಶವು ಏನ್ ಮಾಡುತ್ತೆ ನೋಡಿ, ಒಟ್ಟಾರೆಯಾಗಿ 9 ರಾಷ್ಟ್ರಗಳೊಡನೆ ಏನ್ ಮಾಡುತ್ತೆ, ಗಡಿ ರೇಖೆಗಳನ್ನು ಹಂಚಿಕೊಳ್ಳುತ್ತದೆ. ಅದರಲ್ಲಿ ಭೂಗಡಿ ರೇಖೆ ಮತ್ತು ಇನ್ನೊಂದು ಜಲಗಡಿ ರೇಖೆಗಳ ಏನ್ ಮಾಡುತ್ತೆ, ಈ ಗಡಿ ರೇಖೆಗಳನ್ನ ಹಂಚಿಕೊಳ್ಳುತ್ತದೆ. ಯಾವ್ಯಾವ ರಾಷ್ಟ್ರಗಳಿದಾವೆ ಅಂತ ನೋಡೋಣ. ಭಾರತ ಏನ್ ಮಾಡುತ್ತೆ ನೋಡಿ, 7 ರಾಷ್ಟ್ರಗಳೊಡನೆ ಏನ್ ಮಾಡುತ್ತೆ, ಭೂಗಡಿ ರೇಖೆಗಳನ್ನ ಹಂಚಿಕೊಳ್ಳುತ್ತದೆ. ಯಾವ್ಯಾವ ಅಂದ್ರೆ, ವಾಯುವ್ಯದಲ್ಲಿ ನೋಡಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನವನ್ನ, ಉತ್ತರದಲ್ಲಿ ಚೀನಾ, ನೇಪಾಳ್ ಮತ್ತು ಭೂತಾನ್ ದೇಶಗಳೊಡನೆ ಏನ್ ಮಾಡುತ್ತೆ, ಗಡಿ ರೇಖೆಗಳನ್ನ ಹಂಚಿಕೊಳ್ಳುತ್ತದೆ. ಹಾಗೂ ಪೂರ್ವದಲ್ಲಿ ಯಾವ್ಯಾವ ರಾಷ್ಟ್ರಗಳಿದಾವೆ ಅಂದ್ರೆ, ಮಯನ್ಮಾರ್ ಅಂದ್ರೆ ಬರ್ಮಾ ಅಂತ ನೋಡ್ತಿದ್ವಿ ಮೊದಲು, ಹಾಗೂ ಬಾಂಗ್ಲಾದೇಶಗಳೊಡನೆ ಏನ್ ಮಾಡುತ್ತೆ, ಭೂಗಡಿ ರೇಖೆಯನ್ನ ಹೊಂದಿದೆ. ಇದಲ್ಲದೆ ನಮ್ಮ ದೇಶದ ದಕ್ಷಿಣದಲ್ಲಿರುವಂತಹ ಶ್ರೀಲಂಕಾ ಹಾಗೂ ನೈಋತ್ಯದಲ್ಲಿರುವಂತಹ ಮಾಲ್ಡೀವ್ಸ್ ದ್ವೀಪಗಳು ಭಾರತದೊಂದಿಗೆ ಏನ್ ಮಾಡುತ್ತವೆ, ಜಲಗಡಿಯನ್ನ ಹೊಂದಿದ್ದು ಇವು ಸಹ ಭಾರತದ ನೆರೆಯ ರಾಷ್ಟ್ರಗಳಾಗಿವೆ. ಇನ್ನೊಂದು ಪ್ರಶ್ನೆ ಯಾವುದಿದೆ ಅಂದ್ರೆ ನಿಮಗೆ, ಭಾರತ ದೇಶವು ಅತಿ ಹೆಚ್ಚು ಭೂಗಡಿ ರೇಖೆಯನ್ನ ಹೊಂದಿಕೊಂಡಂತಹ ರಾಷ್ಟ್ರ ಯಾವುದಾಗಿದೆ, ಅದು ಬಾಂಗ್ಲಾದೇಶ ಆಗಿದೆ. ಅದೇ ರೀತಿಯಾಗಿ ಎರಡನೇದಾಗಿ ಯಾವ ಒಂದು ದೇಶ ಭಾರತದೊಡನೆ ಅತಿ ಹೆಚ್ಚು ಭೂಗಡಿ ರೇಖೆಯನ್ನ ಹಂಚಿಕೊಂಡಿದೆ? ಯಾವ ದೇಶದು ಹೇಳಿ ನೋಡೋಣ. ಯಾವ ದೇಶದು ಹೇಳಿ. ಬಾಂಗ್ಲಾದೇಶ ಏನ್ ಮಾಡಿದೆ, 4096 ಕಿಲೋಮೀಟರ್ ಏನ್ ಮಾಡಿದೆ, ಭೂಗಡಿ ರೇಖೆಯನ್ನು ಹಂಚಿಕೊಂಡಿದೆ. ಅದೇ ರೀತಿಯಾಗಿ ಎರಡನೇ ರಾಷ್ಟ್ರ ಯಾವುದು ಎರಡನೇ ರಾಷ್ಟ್ರ? ಚೀನಾ ದೇಶವನ್ನ ನಾವೇನ್ ಮಾಡ್ತೇವೆ, ಎರಡನೇ ಅತಿ ಹೆಚ್ಚು ಭಾರತದೊಡನೆ ಭೂಗಡಿ ರೇಖೆಯನ್ನು ಹಂಚಿಕೊಂಡಂತಹ ರಾಷ್ಟ್ರವಾಗಿದೆ. ಎಷ್ಟಂದ್ರೆ 3917 ಕಿಲೋಮೀಟರ್ಗಳಷ್ಟು ಭೂಗಡಿ ರೇಖೆಗಳನ್ನ ಹಂಚಿಕೊಂಡಿದೆ. ಇವತ್ತಿನ ತರಗತಿ ಯಾವುದಂದ್ರೆ, ಚೀನಾ ನಾಗರಿಕತೆಯನ್ನ ನಾವು ನೋಡ್ತಾ ಹೋಗೋಣ. ಚೀನಾ ನಾಗರಿಕತೆ ಎಲ್ಲ ಪ್ರಾಚೀನ ನಾಗರಿಕತೆಗಳು ನದಿಯ ಬಯಲುಗಳಲ್ಲಿ ಕಂಡು ಬರುವುದನ್ನು ನಾವು ವಿಶೇಷವಾಗಿ ತಿಳ್ಕೊಂಡು ಬಂದಿದ್ದೇವೆ. ಹೌದಲ್ಲ, ಎಲ್ಲ ಪ್ರಾಚೀನ ನಾಗರಿಕತೆಗಳು ಅಂದರೆ ಒಂದು ಸಿಂಧು ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳನ್ನು ನಾವು ಈ ನದಿಯ ಬಯಲು ಪ್ರದೇಶಗಳಿಗೆ ಕಂಡು ಬರುವುದನ್ನು ನಾವು ವಿಶೇಷವಾಗಿ ತಿಳಿದುಕೊಂಡು ಬಂದಿದ್ದೇವೆ. ಆದರೆ ಚೀನಾದ ನಾಗರಿಕತೆಗೆ ಕಾರಣವಾದಂತಹ ನದಿಯೊಂದರ ಮಾತ್ರ ಚೀನಾದ ದುಡುಗು ಎಂದು ಕರೆಯಲ್ಪಟ್ಟಿದೆ. ಏನ್ ಸರ್ ಇದು ಚೀನಾದ ನದಿಯೊಂದರ ಚೀನಾದ ದಡುಗು ಅಂತ ನೀವು ಕೇಳಬಹುದು. ಹೌದಲ್ಲ, ಈ ಚೀನಾದ ದುಡುಗು ಅಂದ್ರೆ ಚೀನಾದಲ್ಲಿ ಹರಿಯುವಂಥ ಒಂದು ಹವಾಂಗ್ ನದಿ ಇದೆ. ಆ ಹವಾಂಗ್ ನದಿಯ ಕುರಿತದ್ದು ಕೆಲವು ವಿಶೇಷಗಳಿದಾವೆ. ಯಾಕಂದ್ರೆ ಚೀನಾದ ದುಡುಗು ಹೇಗಾಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿ, ಒಂದು ಮ್ಯಾಪ್ನಲ್ಲಿರುವಂತಹ ಒಂದು ನದಿ ಇದೆ, ಯೆಲ್ಲೋ ರಿವರ್ ಅಂತ. ಇದು ಹವಾಂಗ್ ನದಿ ಐತಿ. ಇದು 5464 ಕಿಲೋಮೀಟರ್ ಉದ್ದವಾದಂತಹ ನದಿಯಾಗಿದೆ. ಇದು ಹವಾಂಗ್ ನದಿ ಅಂತ ಹೇಳಕತ್ತೀರಿ ಸರ್, ಮತ್ತೆ ಹಂಗೆ ಇದು ಚೀನಾದ ದುಡುಗು ಅಂದ್ರೆ ಏನ್ರಿ ಅಂತ ನೀವು ಕೇಳ್ಬಹುದು. ಅಂದ್ರೆ ಚೀನಾದಲ್ಲಿ ಏನಾಗುತ್ತೆ ಅಂದ್ರೆ, ಈ ಒಂದು ನದಿ ಮಳೆಗಾಲದಲ್ಲಿ ಏನ್ ಮಾಡುತ್ತೆ ಅಂದ್ರೆ ಪ್ರವಾಹಕ್ಕೆ ಬರುತ್ತದೆ. ಹೆಂಗಂದ್ರೆ ನದಿಯ ಏನಾಗುತ್ತೆ, ನೀರಿನ ಮಟ್ಟ ಹೆಚ್ಚಾಗ್ತೈತೆ ಅವಾಗ. ಯಾವಾಗ ಮಳೆಗಾಲದಲ್ಲಿ ಹುವಾಂಗೋ ನದಿಯಲ್ಲಿ ಪ್ರವಾಹ ಮಟ್ಟ ಮೀರಿ ಹರಿತೈತೆ ಅದು ನದಿ. ಹರಿದಾಗ ಏನಾಗುತ್ತೆ ಅಂದ್ರೆ, ಆ ನದಿಯು ಆಗಿಂದಾಗಲೇ ತನ್ನ ಹಾದಿಯನ್ನ ಏನ್ ಮಾಡುತ್ತೆ, ಬದಲಿಸುವುದರಿಂದ ಅದರ
ಈಗ ನದಿ ಇರ್ತೈತಿ, ಆ ನದಿಯ ಪಕ್ಕದಲ್ಲಿ ಏನಿರ್ತಾವೆ, ಮನೆಗಳಿರ್ತಾವೆ, ಕೃಷಿ ಭೂಮಿ ಇರ್ತಾವೆ, ನೆರೆಯ ಆಹುತಿ ಆಗುತ್ತಿದ್ದಂತಹ ಕೆಲವು ನಗರ ಪ್ರದೇಶಗಳಿರ್ತಾವೆ. ಹೌದಲ್ಲ, ಅವಾಗ ಮನೆ ಹಳ್ಳಿಗಳು ಇರ್ತಿದ್ರಲ್ಲ, ಅವಾಗ ಏನು ಮಾಡ್ತಿತ್ತು ನದಿ ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸಿ ಏನು ಮಾಡ್ತಿತ್ತು, ಆ ಕಡೆ ಈ ಕಡೆ ಹೋಗ್ಬಿಡ್ತಿತ್ತು. ಹೋಗೋಣ ಅಲ್ಲಿ ಇರುವಂತಹ ಎಲ್ಲ ಹೊಲ ಗದ್ದೆಗಳಾಗಲಿ ಕೃಷಿ ಭೂಮಿಗಳಾಗಲಿ ಇವೆಲ್ಲವೂ ಏನಾಗುತ್ತಿತ್ತು ಅಂದರೆ ಈ ಒಂದು ನದಿಗೆ ಏನಾಗುತ್ತಿದ್ದು ಆಹುತಿ ಆಗುತ್ತೆ. ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಕ್ಷರೆಗೊಳಿಸುತ್ತಿತ್ತು. ಹೌದಲ್ಲ, ಕಾಲುವೆಗಳಂದ್ರೆ ಇದು ಕೆನಲ್ ನೀರಾವರಿ ನೋಡ್ತೇವಲ್ಲ ನಾವು, ಕಾಲುವೆ ನೀರಾವರಿ ಅದೇ, ಅದಕ್ಕೆ ಇವೆಲ್ಲಗಳನ್ನು ಹಾಳು ಮಾಡ್ತಿತ್ತದು ಯಾವುದು, ಈ ಹವಂಗ ನದಿ. ಈ ಕಾರಣಕ್ಕಾಗಿ ಅಲ್ಲಿನ ಜನರು ಇದನ್ನು ಏನಂತ ಕರೀತಿದ್ರು, ದುಃಖದ ಪ್ರತೀಕವೆಂದು ಕರೆಯುತ್ತಾರೆ. ಹೌದಲ್ಲ. ಚೀನಾದ ರಾಜ್ಯ ಮನೆತನಗಳು. ಪ್ರಾಕ್ತನ ಶಾಸ್ತ್ರದ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಿರುವಂತಹ ನಾಗರಿಕತೆಯ ಪ್ರಥಮ ರಾಜ್ಯ ಮನೆತನ ಯಾವುದು ಅಂದರೆ ಅದು ಶಾಂಗ್ ಮನೆತನ. ಯಾವುದು? ಪ್ರಾಕ್ತನ ಆಧಾರದ ಮೇಲೆ ಚೀನಾದಲ್ಲಿ ಕಂಡು ಬಂದಿರುವಂತಹ ಪ್ರಥಮ ರಾಜ್ಯ ಮನೆತನ ಯಾವುದು ಅಂದರೆ ಅದು ಚೀನಾದ ಶಾಂಗ್ ಮನೆತನ. ಹೌದಾ? ಯಾವುದು? ಶಾಂಗ್ ಮನೆತನ. ಈ ಶಾಂಗ್ ಮನೆತನವು ಸಾಮಾನ್ಯ ಪೂರ್ವ 18ನೇ ಶತಮಾನ ಮತ್ತು ಸಾಮಾನ್ಯ ಪೂರ್ವ 12ನೇ ಶತಮಾನಗಳ ನಡುವೆ ಆಳ್ವಿಕೆಯನ್ನು ನಡೆಸಿದರು. ಯಾರು? ಈ ಶಾಂಗ್ ಮನೆತನದವರು. ಸಾಮಾನ್ಯ ಪೂರ್ವ 14ನೇ ಶತಮಾನದ ಹೊತ್ತಿಗೆ ಶಾಂಗ್ನ ಜನತೆಯು ಏನು ಮಾಡ್ತಾರೆ, ಅತ್ಯುತ್ತಮವಾದಂತಹ ಸಂಸ್ಕೃತಿಯನ್ನು ಕಟ್ಟಿಕೊಂಡರು. ಯಾರು? ಶಾಂಗ್ ಮನೆತನದವರು. ಶಾಂಗ್ ಮತ್ತು ಚೌ ಮನೆತನದ ಯುದ್ಧ. ಯಾವುದು? ಶಾಂಗ್ ಮತ್ತು ಚೌ ಮನೆತನದ ಯುದ್ಧ. ಶಾಂಗ್ ಮನೆತನವನ್ನು ಅವರ ನೆರೆಯ ಚೌ ಮನೆತನವು ಏನು ಮಾಡುತ್ತೆ, ಪರಾಭವಗೊಳಿಸಿ ಅಧಿಕಾರವನ್ನು ಪಡೆದುಕೊಳ್ತಾರೆ. ಯಾರು? ಈ ಚೌ ಮನೆತನದವರು. ಚೌ ಮನೆತನವು ಶಾಂಗ್ ಸಂಸ್ಕೃತಿಯ ಅತ್ಯುತ್ತಮ ಅಂಶಗಳನ್ನು ಮುಂದುವರಿಸಿತು. ಯಾವುದು? ಚೌ ಮನೆತನವು ಶಾಂಗ್ ಮನೆತನದ ಸಂಸ್ಕೃತಿಯನ್ನು ಏನು ಮಾಡ್ತಾರೆ, ಅತ್ಯುತ್ತಮವಾಗಿ ಅಂಶಗಳನ್ನು ಮುಂದುವರಿಸಿ ಸಾಮಾನ್ಯ ಪೂರ್ವ 250ರವರೆಗೆ ಆಳ್ವಿಕೆಯನ್ನು ನಡೆಸಿದವರು ಯಾರಂದರೆ ಅದು ಚೌ ಮನೆತನದವರು. ಚೀನಾ ನಾಗರಿಕತೆಯ ಸಾಮಾಜಿಕ ವರ್ಗೀಕರಣವನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಏನು? ಚೀನಾ ನಾಗರಿಕತೆಯ ಸಾಮಾಜಿಕ ವರ್ಗೀಕರಣ ಕೂಡ ನಾವು ಇಲ್ಲಿ ನೋಡ್ಬೋದು. ಮೊದಲನೇದಾಗಿ ಚೀನಾದಲ್ಲಿ ಕಂಡುಬರುವಂತಹ ಯಾವುದು ವರ್ಗ ಅಂದರೆ ಅದು ರಾಜರ ವರ್ಗ. ಎರಡನೇದಾಗಿ ಅಧಿಕಾರಿಗಳ ವರ್ಗ. ಮೂರನೇದಾಗಿ ವ್ಯಾಪಾರಿಗಳು ಮತ್ತು ಕುಶಲ ಕರ್ಮಿಗಳ ವರ್ಗಗಳನ್ನು ನೋಡ್ತೇವೆ. ಕೊನೆಯದಾಗಿ ಯಾವುದಂದರೆ ಅದು ಗುಲಾಮರ ವರ್ಗ ಅಂತ ನಾವು ನೋಡ್ತೇವೆ. ರಾಜರ ವರ್ಗ ಯಾವುದು? ಮೊದಲನೇದು ಯಾವುದು ನೋಡಿದ್ದೇವೆ? ರಾಜರ ವರ್ಗ ಅಂತ ನೋಡಿದ್ದೇವೆ. ಇವರು ಆಡಳಿತದಲ್ಲಿ ರಾಜರುಗಳೇ ಪರಮ ಅಧಿಕಾರವನ್ನು ಹೊಂದಿದ್ದರು. ಹೌದಲ್ಲ? ಯಾವುದೇ ಒಂದು ಸಾಮ್ರಾಜ್ಯವನ್ನು ತಗೊಳ್ಳಿ, ಆ ಸಾಮ್ರಾಜ್ಯದಲ್ಲಿ ರಾಜರುಗಳೇ ಏನಾಗಿರ್ತಾರೆ, ಪರಮ ಅಧಿಕಾರವನ್ನು ಹೊಂದಿರ್ತಾರೆ. ಹೌದಲ್ಲ? ಇಲ್ಲಿನೂ ಕೂಡ ಏನಾಗಿದೆ, ರಾಜರುಗಳೇ ಪರಮ ಅಧಿಕಾರವನ್ನು ಹೊಂದಿದ್ದಾರೆ. ಎರಡನೇದ ವರ್ಗ ಯಾವುದಂದ್ರೆ ಅದು ಅಧಿಕಾರಿಗಳ ವರ್ಗ. ಈ ಅಧಿಕಾರಿಗಳು ನೋಡ್ರಿ, ಇವರು ಆಡಳಿತದಲ್ಲಿ ರಾಜರುಗಳ ಕೆಳಗೆ ಅಧಿಕಾರ ವರ್ಗವಿತ್ತಲ್ಲ, ಈ ಅಧಿಕಾರಿಗಳಿಗೆ ರಾಜನು ಏನು ಮಾಡ್ತಿದ್ರು, ಭೂಮಿಯ ಹಂಚಿಕೆಯನ್ನು ಮಾಡ್ತಿದ್ದನು. ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಇವರುಗಳು ಏನು ಮಾಡಬೇಕು, ರಾಜನಿಗೆ ಯುದ್ಧಗಳಲ್ಲಿ ಏನು ಮಾಡಬೇಕು, ಯುದ್ಧದ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾಡಬೇಕು, ಸಹಾಯವನ್ನು ಕೊಡುತ್ತಿದ್ರು. ಯಾರು? ಸಹಕರಿಸ್ತಿದ್ರು. ಯಾರು? ಅಧಿಕಾರಿಗಳ ವರ್ಗ. ಮೂರನೇ ವರ್ಗ ಯಾವುದಂದ್ರೆ ಸಾಮಾಜಿಕ ವರ್ಗೀಕರಣದಲ್ಲಿ ಮುಂದಿನ ಹಂತದಲ್ಲಿ ಯಾರಂದ್ರೆ ಅದು ವ್ಯಾಪಾರಿಗಳು ಮತ್ತು ಕುಶಲಕರ್ಮಿಗಳು. ಹೌದಲ್ಲ? ಕುಶಲಕರ್ಮಿಗಳು ಮತ್ತು ವ್ಯಾಪಾರಿಗಳ ಕೆಲಸ ಏನಿರುತ್ತೆ, ಒಂದು ಸಾಮ್ರಾಜ್ಯದ ಆದಾಯ ಹೆಚ್ಚಿಸುವುದು ಮತ್ತು ಇಲ್ಲಿರುವಂತಹ ವ್ಯಾಪಾರಿಗಳ ಒಂದು ಬೇರೆ ದೇಶದಿಂದ ಬೇರೆ ಒಂದು ನಾಗರಿಕತೆಗಳಿಂದ ಈ ನಾಗರಿಕತೆಗೆ ಬಂದು ವ್ಯಾಪಾರವನ್ನು ಮಾಡ್ತಿದ್ರು. ಮತ್ತು ಕುಶಲಕರ್ಮಿಗಳು ತನ್ನ ಕೈಯಿಂದ ಮಾಡಿದಂತಹ ಹಲವಾರು ಕುಶಲಕರ್ಮಿಗಳ ಏನು ಮಾಡ್ತಿದ್ರು, ತಮ್ಮ ಕಲೆಗಳನ್ನು ಪ್ರದರ್ಶಿಸಿ ಏನು ಮಾಡ್ತಿದ್ರು, ಮಾರಾಟಗಳನ್ನು ಮಾಡ್ತಿದ್ರು. ವಿಡಿಯೋಗಳಲ್ಲಿ ನೀವು ಕೂಡ ನೋಡಬಹುದು. ಉದಾಹರಣೆಗೆ ಇಲ್ಲಿ ಮಾರ್ಕೆಟ್ ಇದೆ, ಯಾವುದಂದ್ರೆ ಮಾರುಕಟ್ಟೆ ಯಾವುದಂದ್ರೆ ಚೀನಾ ಮಾರುಕಟ್ಟೆಯನ್ನು ನೋಡ್ಬೋದು ನಾವು. ಆಗಿನ ಕಾಲದ್ದು AI ಜನರೇಟೆಡ್ ಆಗಿದ್ದಾವೆ ಎಲ್ಲ ಇವು. ಹೌದಾ? ಅದೇ ರೀತಿಯಾಗಿ ಇವರಲ್ಲದೆ ಇಲ್ಲಿ ಬಹುತೇಕ ಮಂದಿ ಕೂಡ ಏನು ಮಾಡ್ತಿದ್ರು, ಕೃಷಿಯನ್ನು ಕಾಣಬಹುದಿತ್ತಾಗಿತ್ತು. ಹೌದಲ್ಲ? ಕೃಷಿ ಮಾಡಿ ಏನು ಮಾಡ್ತಿದ್ರು ಇವರು, ಶಾಂಗ್ನ ಜನತೆ ಕೃಷಿಯನ್ನು ಅವಲಂಬಿಸಿದ್ದರು. ಯಾವ ಮನೆತನ? ಶಾಂಗ್ ಮನೆತನ ಕೃಷಿಯನ್ನು ಅವಲಂಬಿಸಿದ್ದರು. ಚೀನಿಯರು ಸುವ್ಯವಸ್ಥಿತವಾದಂತಹ ನೀರಾವರಿ ವ್ಯವಸ್ಥೆಯನ್ನು ಕೂಡ ಏನು ಮಾಡಿದ್ರು, ನಿರ್ಮಿಸಿಕೊಂಡಿದ್ದರು. ಇವರು ಎಚ್ಚೆತ್ತವಾಗಿ ಏನು ಬೆಳೀತಿದ್ರು, ಭತ್ತವನ್ನು ಬೆಳೀತಿದ್ರು. ಏನಂತ ಬೆಳೀತಿದ್ರು? ಭತ್ತ ಬೆಳೀತಿದ್ರು. ಚೀನಾದವರು ಏನು ಬೆಳೀತಿದ್ರು? ಭತ್ತವನ್ನು ಬೆಳೀತಿದ್ರು. ಹೌದಲ್ಲ? ಕರ್ನಾಟಕದ ಭತ್ತದ ನಾಡು ಯಾವುದು ಹೇಳಿ ನೋಡೋಣ. ಕರ್ನಾಟಕದ ಭತ್ತದ ನಾಡು ಯಾವುದು? ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕು. ಅದೇ ರೀತಿಯಾಗಿ ಇಲ್ಲಿ ಒಂದು ವಿಡಿಯೋ ಕೊಟ್ಟಿದ್ದೇನೆ ನೋಡಿ, ಭತ್ತದ ಒಂದು ಬೆಳೆಗಳನ್ನು ನೋಡ್ಬೋದು. ನಾಲ್ಕನೇ ವರ್ಗ ಯಾವುದಂದ್ರೆ ಅದು ಗುಲಾಮ ವರ್ಗ. ಸಾಮಾಜಿಕ ಶ್ರೇಣೀಕರಣದ ಕೊನೆಯ ವರ್ಗವಾಗಿ ಗುಲಾಮರಾಗಿದ್ದರು. ರಾಜರು ಯುದ್ಧ ಕೈದಿಗಳನ್ನು ಏನು ಮಾಡ್ತಿದ್ರು, ಗುಲಾಮರನ್ನಾಗಿ ಮಾಡಿಕೊಳ್ಳುತ್ತಿದ್ದರು. ಹೌದಲ್ಲ?
ಸೈನಿಕನ ಸ್ಥಾನವನ್ನು ನೋಡ್ತೇವೆ. ಚೀನಾದಲ್ಲಿ ನಾವು ಸೈನಿಕನ ಸ್ಥಾನವನ್ನು ನೋಡ್ತೇವೆ. ಶಾಂಗ್ ದೊರೆಗಳು ಸಾಕಷ್ಟು ಸಮಯವನ್ನು ಏನು ಮಾಡ್ತಾರೆ, ಯುದ್ಧಗಳಲ್ಲಿ ಹಾಗೂ ಆಕ್ರಮಣಗಳಲ್ಲಿ ಕಳೆದಿದ್ದರು. ಹೀಗಾಗಿ ಸೇನೆಯ ಪ್ರಾಮುಖ್ಯತೆಯನ್ನು ಹೊಂದಿತ್ತು. ಸಮಾಜದಲ್ಲಿ ಸೈನಿಕನಿಗೆ ಏನಿತ್ತು, ಉತ್ತಮವಾದಂತಹ ಸ್ಥಾನವನ್ನು ನೀಡುತ್ತಿದ್ದರು. ಯಾರ ಒಂದು ನಾಗರಿಕತೆಯಲ್ಲಿ, ಅದು ಚೀನಾ ನಾಗರಿಕತೆಯಲ್ಲಿ ನಾವು ನೋಡಬಹುದು. ಅದೇ ರೀತಿಯಾಗಿ ಸೈನಿಕರು ಕಂಚಿನ ತಲೆ ರಕ್ಷಾ ಕವಚ ಹಾಗೂ ಲೋಹದ ದೇಹ ಕವಚಗಳನ್ನು ಧರಿಸ್ತಿದ್ರು. ನೀವು ಚಿತ್ರದಲ್ಲಿ ನೋಡಬಹುದು ನೀವು, ಹೌದಲ್ಲ. ಅದೇ ರೀತಿಯಾಗಿ ಇವರು ಬಳಸುತ್ತಿದ್ದಂತಹ ಕಂಚಿನ ಚೂರಿಗಳು, ಕೊಡಳಿಗಳು, ಬಿಲ್ಲು ಹಾಗೂ ಲೋಹದ ತುದಿಯನ್ನು ಹೊಂದಿರುವಂತಹ ಬಾಣಗಳನ್ನು ಕೂಡ ನಾವು ಈ ಚೀನಾ ನಾಗರಿಕತೆಯಲ್ಲಿ ದೊರೆತಿದ್ದಾವೆ. ಚೀನಾದ ಮಹಾಗೋಡೆ ಯಾವುದು? ಚೀನಾದ ಮಹಾಗೋಡೆ. ಚೀನಾ ಸಾಮ್ರಾಜ್ಯವು ಹಲವು ಸಣ್ಣ ಸಂಸ್ಥಾನಗಳನ್ನು ಒಳಗೊಂಡಿತ್ತು. ಇದು ಮುಂದೆ ಏನು ಮಾಡ್ತಾರೆ, ಸಣ್ಣ ಸಂಸ್ಥಾನಗಳನ್ನು ಏನು ಮಾಡ್ತಾರೆ, ಒಗ್ಗೂಡಿಸಿ 7 ದೊಡ್ಡ ರಾಜ್ಯಗಳನ್ನು ನಿರ್ಮಿಸಲಾಗಿತ್ತು. ಹೌದಾ? ಹೀಗೆ ಸೃಷ್ಟಿಯಾದಂತಹ ಪ್ರತಿಯೊಂದು ರಾಜ್ಯವು ತನ್ನ ರಕ್ಷಣೆಗಾಗಿ ಗಡಿಯುದ್ದಕ್ಕೂ ಸ್ವತಂತ್ರವಾದಂತಹ ಗೋಡೆಗಳನ್ನು ಕಟ್ಟಿಕೊಂಡಿತ್ತು. ಹೌದಾ? ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶ್ಯಾಂಗ್ ಎಂಬುವನು ಯಾರು ಚಕ್ರವರ್ತಿ ಆದೇಶವಿತ್ತನು. ಉತ್ತರ ಚೀನಾದ ರಾಜ್ಯಗಳು ತಮ್ಮ ಗಡಿ ಗೋಡೆಗಳನ್ನು ಏನು ಮಾಡಬೇಕು, ಒಂದುಗೂಡಿಸುವಂತೆ ಯಾರು ಆಜ್ಞೆ ಮಾಡ್ತಾರೆ? ಕ್ವೀನ್ ಶಿಹುಯಾಂಗ್ಟಿ ಅವರು ಎನ್ನುವ ಒಬ್ಬ ಚಕ್ರವರ್ತಿ ಏನು ಮಾಡ್ತಾನೆ, ಆದೇಶವನ್ನು ಕೊಡ್ತಾನೆ. ಅವಾಗಲಿಂತ ಈ ಒಂದು ಚೀನಾದ ಮಹಾಗೋಡೆಯ ಕಾರ್ಯ ಪ್ರಾರಂಭವಾಗುತ್ತದೆ. ಉತ್ತರ ಭಾಗದಿಂದ ಆಕ್ರಮಣ ಮಾಡುತ್ತಿದ್ದ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು ಉತ್ತರದ ಗೋಡೆಗಳನ್ನು ಒಂದುಗೂಡಿಸಲಾಗಿತ್ತು. ಹೌದಾ? ಉತ್ತರದಿಂದ ಆಗುವಂತಹ ದಾಳಿಕೋರರ ದೌರ್ಜನ್ಯವನ್ನು ಹತ್ತಿಕ್ಕಲು ಏನು ಮಾಡ್ತಾರೆ, ಈ ಉತ್ತರದ ಗೋಡೆಗಳನ್ನು ನಿರ್ಮಿಸಲಾಗಿತ್ತು ಅಂತ ನಾವಿಲ್ಲಿ ನೋಡಬಹುದು. ಚೀನಾದ ಮಹಾಗೋಡೆಯನ್ನು ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಗಿತ್ತು. ಯಾವಾಗ? ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಯಿತು. ಈ ಗೋಡೆಯನ್ನು ಸಾಮಾನ್ಯ ಶಕ 16ನೇ ಶತಮಾನದವರೆಗೆ ಕಟ್ಟಲಾಯಿತು. ಯಾವಾಗ? ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಕಟ್ಟಲು ಪ್ರಾರಂಭಿಸಲಾಗಿತ್ತು. ಮತ್ತು ಇದು ಯಾವಾಗ ಕೊನೆಗಾಣುತ್ತೆ ಅಂದರೆ, ಅದು ಸಾಮಾನ್ಯ ಶಕ 16ನೇ ಶತಮಾನದಲ್ಲಿ ಪೂರ್ಣ ರೀತಿಯಾಗಿ ಕಟ್ಟಲಾಯಿತು. ಈ ಮಹಾಗೋಡೆಯ ಶಿಥಿಲಗೊಂಡ ಭಾಗಗಳನ್ನು ಮತ್ತಷ್ಟು ದುರಸ್ತಿ ಮಾಡಲಾಗುತ್ತಿತ್ತು. ಗೋಡೆಯ ಸಂಪೂರ್ಣಗೊಂಡಾಗ ಎಷ್ಟಾಗಿತ್ತಂದರೆ 5,000 ಕಿಲೋಮೀಟರ್ಗಳಂತೂ ಉದ್ದವಾಗಿತ್ತು. ಜಗತ್ತಿನ 7 ವಿಸ್ಮಯಗಳಲ್ಲಿ ಇದನ್ನು ಕೂಡ ಒಂದೆನಿಸಿದೆ. ಪಿಂಗಾಣಿ ಪಾತ್ರೆ ಯಾವುದು? ಪಿಂಗಾಣಿ ಪಾತ್ರೆ ಒಂದು ಅತ್ಯುತ್ತಮವಾದಂತಹ ಈ ಕಲಾಕೃತಿಗೆ ಉದಾಹರಣೆಯಾಗಿದೆ. ಯಾಕಂದರೆ ಪಿಂಗಾಣಿ ಏನಾಗಿದೆ ಅಂದರೆ ಚೀನಾದಲ್ಲಿ ಉಗಮವಾಯಿತು ಎಂಬ ಸಾಮಾನ್ಯ ನಂಬಿಕೆ ಇದೆ. ಅರೆಪಿಂಗಾಣಿಯ ಸಲಕರಣೆಯ ಈ ವಸ್ತುಗಳನ್ನು ಸುಮಾರು 1600 ವರ್ಷಗಳಿಂದಲೂ ಬಳಸಲಾಗುತ್ತಿದೆ. ಪೂರ್ವ ಚೀನಾದ ಹ್ಯಾಂಗ್ ಮನೆತನವು ಆಳ್ವಿಕೆಯಷ್ಟೊತ್ತಿಗೆ ಸಾಮಾನ್ಯ ಶಕ ಪೂರ್ವ 2ನೇ ಶತಮಾನ ಹೊಳಪಿನ ಪಿಂಗಾಣಿಯ ಪಾತ್ರೆಗಳನ್ನು ಏನು ಮಾಡ್ತಾರೆ, ಅಭಿವೃದ್ಧಿಪಡಿಸಲಾಗುತ್ತದೆ. ಇದು ನೋಡೋಕೆ ಬಹಳ ಹೊಳಪ್ತೈತಿ, ಫಳ 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 ಹೊಳಗ್ತಿರ್ತೈತಿ. ನಮ್ಮ ಮನ್ಯಾಗೂ ಕೂಡ ನಾವು ನೋಡಿರ್ಬೋದು, ಡಿನ್ನರ್ ಸೆಟ್ ಅಂತ ನೋಡ್ತೇವಲ್ಲ, ಇದನ್ನೇ ನಾವು ಪಿಂಗಾಣಿ ಪಾತ್ರೆ ಅಂತ ನೋಡ್ಬೋದು. ಈ ಸಂದರ್ಭದಲ್ಲಿ ಅದೊಂದು ಏನಾಗುತ್ತೆ, ಪಿಂಗಾಣಿ ಪಾತ್ರೆ ಉತ್ಕೃಷ್ಟವಾದಂತಹ ಕಲೆಯಾಗಿ ಅಭಿವೃದ್ಧಿಪಡಿಸಲಾಗಿತ್ತು. ಪ್ರಾಚೀನ ಚೀನಿಯರು ಸತ್ತವರ ಜೊತೆ ಏನು ಮಾಡ್ತಾರೆ, ಪಿಂಗಾಣಿಯ ಮಡಿಕೆಗಳಾಗಲಿ ಆ ಪಿಂಗಾಣಿಯ ಪ್ರಾಣಿಗಳನ್ನು ಮಾಡ್ತಿದ್ರು. ಹಾಗೂ ಅವರ ಬದುಕಿದ್ದ ವೇಳೆಯಲ್ಲಿ ಅವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಕೂಡ ಏನು ಮಾಡ್ತಿದ್ರು, ಅವರ ಒಂದು ಗೋರಿಯೊಳಗೆ ಏನು ಮಾಡ್ತಿದ್ರು, ಹೊಳುತ್ತಿದ್ದರು. ಇಲ್ಲಿ ನೋಡ್ಬೋದು ಯಾವ್ಯಾವ ಅಂದರೆ, ಆಗ ಇಲ್ಲಿ ಚಿತ್ರಗಳಿಗೆ ಕಾಣ್ತಾ ಇದ್ದಾರೆ ನೋಡಿ, ಪಿಂಗಾಣಿ ಪಾತ್ರೆಗಳಾಗಲಿ, ಪಿಂಗಾಣಿ ಈ ಸಣ್ಣ ಪುಟ್ಟವಾದಂತಹ ಪ್ರಾಣಿ, ಅವರು ಮನುಷ್ಯರು ಏನೇ ಎಲ್ಲವುಗಳನ್ನು ಏನು ಮಾಡ್ತಿದ್ರು, ಮಾಡಿ ಅವರು ಗೋರಿ ಒಳಗೆ ಹುಳುತ್ತಿದ್ರು. ನಾವು ಇದರಲ್ಲೂ ನೋಡ್ದೇವಲ್ಲ, ಯಾವುದರಲ್ಲಿ ಅದು ಈಜಿಪ್ಟ್ ನಾಗರಿಕತೆಯಲ್ಲಿ ನಾವು ನೋಡ್ತೇವೆ. ಎದರೊಳಗೆ ಇಡ್ತಿದ್ರು, ಅವರ ಸತ್ತಾಗ ಅವರು ಏನು ಮಾಡ್ತಿದ್ರು, ಪುನರ್ನಂಬಿಕೆ ಇತ್ತಲ್ಲ, ಇವ್ರ ಜೊತೆ ಯಾರು ಈ ಈಜಿಪ್ಟ್ ಅವರು ಕೂಡ ಏನು ಮಾಡ್ತಿದ್ರು, ಈ ಪಿರಾಮಿಡ್ಗಳಲ್ಲಿ ಇವರನ್ನು ಹುಳುವಾಗ ಇವ್ರಿಗೆ ಈ ಪ್ರಿಯವಾದಂತಹ ವಸ್ತುಗಳನ್ನು ಕೂಡ ಇವ್ರಿಗೆ ಏನು ಮಾಡ್ತಿದ್ರು, ಇಡ್ತಿದ್ರು. ಅದೇ ರೀತಿಯಾಗಿ ಇಲ್ಲೇನೂ ಕೂಡ ನಾವು ನೋಡ್ಬೋದು. ಪಿಂಗಾಣಿ ಪಾತ್ರೆ, ಪಿಂಗಾಣಿ ಮಡಿಕೆಗಳು ನೋಡ್ರಿ, ಇಲ್ಲಿ ಮಡಿಕೆಗಳು ಕಾಣ್ತಾ ಇದ್ದಾವೆ ನಿಮಗೆ, ಪಿಂಗಾಣಿ ಮಡಿಕೆಗಳು. ಇಲ್ಲಿ ನೋಡ್ರಿ, ಪಿಂಗಾಣಿಯ ಮಡಿಕೆಗಳು. ಚೀನಾದವರು ಅತ್ಯುತ್ತಮವಾದ ಮಡಿಕೆಗಳನ್ನು ತಯಾರಿಸುತ್ತಿದ್ದರು. ಪಿಂಗಾಣಿಯ ವಿವಿಧ ವಸ್ತುಗಳನ್ನು ತಯಾರಿಸುವುದನ್ನು ಏನು ಮಾಡಿದ್ರು, ಅವರು ಕಲಿತಿದ್ರು. ಯಾರು? ಚೀನಾದವರು. ಚೀನಿಯರ ಉಡುಪು ನೋಡ್ರಿ, ಚೀನಿಯರ ತೆಳುವಾದಂತಹ ನೂಲಿನ ಉಡುಪನ್ನು ಧರಿಸ್ತಿದ್ರು. ಚೀನಿಯರು ಏನು ಮಾಡ್ತಿದ್ರು,
ತುಳುವಾದಂತಹ ಬಟ್ಟೆಯನ್ನು ನೋಡ್ತೀವಲ್ಲ ನಾವು, ತುಳುವಾದಂತಹ ಬಟ್ಟೆ ನೂಲಿನ ಉಡುಪನ್ನು ಧರಿಸ್ತಿದ್ರು ಅವರು. ಯಾರು? ಚೀನಾದವರು. ರೇಷ್ಮೆ ಬೇಸಾಯ, ಶಾಂಗ್ನ ಜನತೆ ರೇಷ್ಮೆಯನ್ನು ಸಹ ಬಳಸುತ್ತಿದ್ದರು. ರೇಷ್ಮೆ ಹುಳಗಳ ಬೇಸಾಯದಲ್ಲೂ ಕೂಡ ತೊಡಗಿದ್ದರು. ರೇಷ್ಮೆ ಉತ್ಪಾದನೆಯ ಪ್ರಮುಖ ಉದ್ಯಮವಾಗಿ ಯಾರ್ದು? ಈ ಚೀನಾದವರು. ಇಲ್ಲಿ ಮೈತಾ ಇದ್ದಂತಹ ಹುಳುಗಳು ಏನು ಮಕ್ಕಳೇ, ಈ ರೇಷ್ಮೆಯನ್ನು ಏನು ಮಾಡ್ತಿದ್ದಾವೆ, ತಿಂದು ಮೈದು ಏನು ಮಾಡ್ತವೆ, ಆ ನೂಲನ್ನು ತೆಗೆದು ಆಮೇಲೆ ಗೂಡನ್ನು ಕಟ್ಟಿ ಏನು ಮಾಡ್ತವೆ ಮಕ್ಕಳೇ, ಅವು ರೇಷ್ಮೆಯನ್ನು ತಯಾರು ಮಾಡ್ತವೆ ಮಕ್ಕಳೇ. ಪೂರ್ವಜರನ್ನು ಪೂಜಿಸುವುದು. ಚೀನಾದವರು ಪೂರ್ವಿಕರನ್ನು ಪೂಜಿಸುವಂತಹ ಅಭ್ಯಾಸವು ಇವರಲ್ಲಿ ಏನಾಗಿತ್ತು? ಜನಪ್ರಿಯವಾಗಿತ್ತು. ಸತ್ತ ಮನುಷ್ಯನನ್ನು ಆತ್ಮವಾಗಿ ಪರಿವರ್ತಿತವಾಗುವುದಾಗಿ ಇವರ ಒಂದು ನಂಬಿಕೆ ಇತ್ತು. ಹಾಗೂ ಆ ಆತ್ಮಕ್ಕೆ ವಿಶೇಷವಾದಂತಹ ಶಕ್ತಿಗಳಿದ್ದವು ಎಂಬ ನಂಬಿಕೆ ಕೂಡ ಆ ಚೀನಾದವರ ಒಂದು ನಂಬಿಕೆ ಇತ್ತು. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ನೀವು ಗಮನಿಸಬಹುದು, ಚೀನಾದವರು ತಮ್ಮ ಪೂರ್ವಜರನ್ನು ಪೂಜಿಸುವಂತಹ ಒಂದು ಮೂರ್ತಿಯನ್ನು ನೀವು ಕೂಡ ಇಲ್ಲಿ ನೋಡಬಹುದು. ಶವ ಸಂಸ್ಕಾರ ಪದ್ಧತಿ. ಸತ್ತ ಮನುಷ್ಯನ ದೇಹವನ್ನು ಶವ ಸಂಸ್ಕಾರ ಮಾಡಿ ಅದರೊಂದಿಗೆ ಏನೇನು ಇಡ್ತಿದ್ರು ಅಂದರೆ ಮರದ ವಸ್ತುಗಳನ್ನು ಇಡ್ತಿದ್ರು, ಮಡಿಕೆಗಳು, ಕಂಚಿನ ಪಾತ್ರೆಗಳು ಇತ್ಯಾದಿಗಳನ್ನು ಕೂಡ ಸಹ ಸಮಾಧಿಯಲ್ಲಿ ಇಡುತ್ತಿದ್ದರು. ರಾಜರುಗಳ ಶವ ಸಂಸ್ಕಾರ ಸಾಕಷ್ಟು ಏನಾಗ್ತಿತ್ತು, ವಿಶಾಲವಾಗಿ ತೊಡಗುತ್ತಿತ್ತು. ಇಲ್ಲಿ ಕೆಲವು ಚಿತ್ರಗಳಲ್ಲಿ ನೀವು ನೋಡಬಹುದು, ಶವಗಾರದ ಶವ ಸಂಸ್ಕಾರದಲ್ಲಿ ಕೆಲವು ಮಡಿಕೆಗಳಾಗಲಿ, ಅವರಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಕೂಡ ಇಲ್ಲಿ ನೋಡಬಹುದು ನೀವು ಎಲ್ಲ. ಹೌದಾ? ನೋಡ್ರಿ, ಎಲ್ಲದ ನೋಡ್ರಿ, ಒಂದೊಂದಾಗಿ ನೋಡ್ತಾ ಹೋಗ್ರಿ ನೀವು. ಚೀನಿಯರ ಲಿಪಿ. ಚೀನಿಯರ ಲಿಖಿತ ಪರಂಪರೆಯು ಚಿತ್ರಲಿಪಿಯಿಂದ ಪ್ರಾರಂಭವಾಗುತ್ತದೆ. ನೋಡ್ರಿ, ಚೀನಾದ ಲಿಖಿತ ಪರಂಪರೆ ಏನಾಗುತ್ತೆ, ಒಂದು ಚಿತ್ರಲಿಪಿಯಿಂದ ಪ್ರಾರಂಭವಾಗಿ ಏನು ಮಾಡ್ತಾರೆ, ವೈಚಾರಿಕ ಸಂದೇಶವನ್ನು ನೀಡುವ ಲಿಪಿಯಾಗಿ ಏನಾಗುತ್ತೆ, ಅದು ಪರಿವರ್ತಿತವಾಯಿತು. ನೋಡ್ರಿ, ಇಲ್ಲಿ ಚೀನಾದ ಬರಹಗಾರರು ಏನು ಮಾಡ್ತಾರೆ, ರೇಷ್ಮೆ ಹಾಗೂ ಬಿದಿರಿನ ಚಕ್ಕೆಗಳ ಮೇಲೆ ಲಿಪಿಗಳನ್ನು ಮೂಡಿಸ್ತಿದ್ರು. ನೋಡೋದಲ್ಲ, ಇವತ್ತಿನ ಒಂದು ತರಗತಿಯಲ್ಲಿ ನಾವು ಚೀನಾ ನಾಗರಿಕತೆಯನ್ನು ನೋಡಿದ್ದೇವೆ. ಇದರ ಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ ನಿಮಗೆ, ಆ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳೇ. ಕೊಡ್ತೀರಲ್ಲ? ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಅದು ಬನ್ನಿ ನೋಡೋಣ ಯಾವ್ಯಾವ ಪ್ರಶ್ನೆಗಳಿದ್ದಾವೆ ಅಂತ, ಅದನ್ನು ಕೂಡ ನೋಡ್ತಾ ಹೋಗೋಣ. ಚೀನಾ ನಾಗರಿಕತೆಯ ಪ್ರಥಮ ರಾಜ್ಯ ಮನೆತನ ಯಾವುದು? ನೋಡಿ, ಚೀನಾ ನಾಗರಿಕತೆಯ ಪ್ರಥಮ ರಾಜ್ಯ ಮನೆತನ ಯಾವುದು ಹೇಳಿ ನೋಡೋಣ. ಯಾವುದಿದೆ ಚೀನಾ ನಾಗರಿಕತೆಯ ಪ್ರಥಮ ಮನೆತನ? ಅದು ಶಾಂಗ್ ಮನೆತನವನ್ನು ನೋಡ್ತೀವಿ. ಹೌದಲ್ಲ? ಚೀನಾ ನಾಗರಿಕತೆಯ ಪ್ರಥಮ ರಾಜ್ಯ ಮನೆತನ ಯಾವುದು? ಶಾಂಗ್ ಮನೆತನ. ಅದೇ ರೀತಿಯಾಗಿ ಶಾಂಗ್ ಮನೆತನವನ್ನು ಪರಾಭವಗೊಳಿಸಿ ಅಧಿಕಾರಕ್ಕೆ ಬಂದಂತಹ ಮನೆತನ ಯಾವುದು? ಎರಡನೇ ಪ್ರಶ್ನೆ ಅದು. ಶಾಂಗ್ ಮನೆತನವನ್ನು ಪರಾಭವಗೊಳಿಸಿ ಅಧಿಕಾರಕ್ಕೆ ಬಂದಂತಹ ಮನೆತನ ಯಾವುದು? ಯಾವ ಮನೆತನ ಅದು ಹೇಳೋಣ. ಯಾವ್ದು ಮನೆತನ? ಚೌ ಮನೆತನದವರು ಏನು ಮಾಡ್ತಾರೆ, ಶಾಂಗ್ ಮನೆತನವನ್ನು ಪರಾಭವಗೊಳಿಸಿ ಅಂದರೆ ಸೋಲಿಸಿ ಅಧಿಕಾರಕ್ಕೆ ಬರ್ತಾರೆ. ಮೂರನೇ ಪ್ರಶ್ನೆ ಯಾವುದಂದ್ರೆ, ಚೀನಾದ ಮಹಾಗೋಡೆ ಡ್ಯಾಶ್ ರಂದು ಪ್ರಾರಂಭವಾಗಿ ಡ್ಯಾಶ್ ರಂದು ಏನಾಗುತ್ತೆ, ಪೂರ್ಣಗೊಂಡಿದೆ. ಹೌದಲ್ಲ? ಚೀನಾದ ಮಹಾಗೋಡೆ ನೋಡಿ ಯಾವಾಗ ಪ್ರಾರಂಭವಾಗುತ್ತದೆ ಹೇಳಿ ನೋಡೋಣ. ಚೀನಾದ ಮಹಾಗೋಡೆ ಸಾಮಾನ್ಯ ಶಕ ಪೂರ್ವ 7ನೇ ಶತಮಾನದಲ್ಲಿ ಪ್ರಾರಂಭವಾಗಿ ಮತ್ತು ಸಾಮಾನ್ಯ ಶಕ 16ನೇ ಶತಮಾನದವರೆಗೆ ಏನಾಗುತ್ತೆ, ಅದು ಕೆಲಸ ನಡೆದು ಪೂರ್ಣಗೊಳ್ಳುತ್ತದೆ. ಯಾವಾಗ? ಅದು ಸಾಮಾನ್ಯ ಶಕ 16ನೇ ಶತಮಾನದಲ್ಲಿ. ನಾಲ್ಕನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ, ಗಡಿಗೋಡೆಗಳನ್ನು ಒಂದುಗೂಡಿಸುವಂತೆ ಯಾವ ಚಕ್ರವರ್ತಿಯು ಆದೇಶವಿತ್ತನು? ನೋಡಿ, ಉತ್ತರದ ಗೋಡೆಗಳನ್ನು ಏನು ಮಾಡಬೇಕು, ಒಂದುಗೂಡಿಸುವಂತೆ ಒಂದು ಆಜ್ಞೆಯನ್ನು ತರ್ತಾರೆ. ಯಾವ ಚಕ್ರವರ್ತಿ ಆದೇಶವಿತ್ತನದು ಹೇಳಿ ನೋಡೋಣ. ಯಾವ ಚಕ್ರವರ್ತಿ? ಕ್ವೀನ್ ಶಿಹುಯಾಂಗ್ಟಿ ಅವರು ಏನು ಮಾಡ್ತಾರೆ, ಉತ್ತರದ ಎಲ್ಲ ಗೋಡೆಗಳನ್ನು ಒಂದುಗೂಡಿಸುವಂತೆ ಕ್ವೀನ್ ಶಿಹುಯಾಂಗ್ಟಿ ಅವರು ಏನು ಮಾಡ್ತಾರೆ, ಆದೇಶವನ್ನು ಇಡ್ತಾರೆ.